ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೈ ನೆಕ್ ಅಥವಾ ಆಲ್ಟರ್ ನೆಕ್ ಬ್ಲೌಸ್ದು ಪೇಪರ್ ಡ್ರಾಫ್ಟಿಂಗ್ನ ತೋರಿಸಿದ್ದೆ. ಅದರಲ್ಲಿ ನಾನು ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡಿರಲಿಲ್ಲ. ಈ ವಿಡಿಯೋದಲ್ಲಿ ನಾವು ಲೈನಿಂಗ್ ಮೇಲೆ ಆ ಪೇಪರ್ ಡ್ರಾಫ್ಟಿಂಗ್ನ ಇಟ್ಕೊಂಡು ಯಾವ ರೀತಿ ವಿತ್ ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕನ್ನು ಕ್ಯಾನ್ವಾಸ್ ಮೇಲೆ ನಾವು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಫ್ರಂಟ್ ಪಾರ್ಟಲ್ಲಿ ಫ್ರಂಟ್ ನೆಕ್ ಬಂದು 3 ಪಾಯಿಂಟ್ಸ್ ನೆಕ್ಕನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ನೆಕ್ಕು ಇಷ್ಟ ಆಗುತ್ತೋ ಆ ನೆಕ್ಕನ್ನು ನೀವು ಡ್ರಾ ಮಾಡ್ಕೊಳ್ಳಿ. ನೋಡಿ ತೋರಿಸ್ತಿದ್ದೀನಿ. ಸ್ವೀಟ್ ಆರ್ಟ್ ನೆಕ್ಕನ್ನು ಡ್ರಾ ಮಾಡ್ಕೋಬೋದು. ನೋಡಿ ಈ ರೀತಿ ನಿಮ್ಗೆ ಯಾವ ನೆಕ್ ಶೇಪ್ ಇಷ್ಟ ಆಗುತ್ತೋ ಆ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಡೀಪ್ ಅನ್ನೋದು ಹೊರಗಡೆಗೆ 1-1.5 ಇಂಚ್ ಎಕ್ಸ್ಟ್ರಾ ಇರೋ ಥರ ತೊಗೊಂಡಿದ್ದೀನಿ. ನಿಮಗೆ ಇಷ್ಟೊಂದು ವೈಡ್ ನೆಕ್ ಫ್ರಂಟಲ್ಲಿ ಬೇಡ ಅನ್ನೋಂಗಿದ್ರೆ ನೀವು ಆ ಬಾಕ್ಸ್ ಶೇಪಲ್ಲೇ ನೀವು ನೀಟಾಗಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪನ್ನು ನೀವು ಡ್ರಾ ಮಾಡ್ಕೋಬೋದು. ಈಗ ಫ್ರಂಟಲ್ಲಿ ನೆಕ್ಕನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಮೇಲ್ಗಡೆ ನಾವು ಕಾಲರ್ಸ್ರು 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ವಿ, ಅಲ್ಲಿಂದ ನೆಕ್ ಶೇಪನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಇಲ್ಲಿ ಬಂದು ಈ ಬ್ಲೌಸು ಬಂದು ನಾನು ಬ್ಯಾಕ್ ಹುಕ್ಸ್ ಬ್ಲೌಸು ಸ್ಟಿಚ್ ಮಾಡ್ತಾ ಇರೋದು. ಅರ್ಥ ಆಗ್ತಿದೆಯಾ? ಲೈನಿಂಗ್ ಓಪನಿಂಗ್ಸ್ ಅನ್ನೋದು ನಮಗೆ ಆಪೋಸಿಟ್ ಸೈಡ್ ಇಟ್ಕೋಬೇಕು. ಫೋಲ್ಡಿಂಗ್ ಅನ್ನೋದು ನನ್ನ ಸೈಡ್ಗೆ ಇಟ್ಕೊಂಡಿದ್ದೀನಿ. ಸೊ ಫ್ರಂಟ್ ಪಾರ್ಟಲ್ಲಿ ನಮ್ಗೆ ಯಾವುದೇ ರೀತಿ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಬರದೇ ಇರೋದ್ರಿಂದ ಫೋಲ್ಡಿಂಗ್ ಸೈಡ್ ಅನ್ನೋದು ನಾವು ಫ್ರಂಟ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಸುತ್ತಲೂ ನಮಗೆ ಮಾರ್ಜಿನ್ಗೆ ಎಕ್ಸ್ಟ್ರಾ ಕ್ಲಾತ್ ಇರೋ ಥರ ನೋಡ್ಕೋಬೇಕು. ಮಾರ್ಕ್ ಮಾಡಬೇಕಾದ್ರೆ ನಮ್ಗೆ 1/2 ಇಂಚು ಸುತ್ತಲೂ ಮಾರ್ಜಿನ್ ಇರಬೇಕು. ಆ ಥರ ನೀವು ನೀಟಾಗಿ ಪ್ಲೇಸ್ ಮಾಡಿಕೊಂಡು ಇಲ್ಲ ಫೋಲ್ಡಿಂಗ್ ಸೈಡು ಅದು ನೀವೇನು ಫ್ರಂಟ್ ಪಾರ್ಟಲ್ಲಿ ಇದೆಯಲ್ವ ಉಕ್ಸ್ ಸೆಂಟರ್ ಮಿಡ್ಲ್ ಅನ್ನೋದು ಆ ಫೋಲ್ಡಿಂಗ್ಸ್ ಹತ್ರ ಈ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಈಗ ಪೇಪರ್ ಡ್ರಾಫ್ಟಿಂಗ್ ಯಾವ ರೀತಿ ಇದೆಯೋ ಅದೇ ರೀತಿಯೇ ನೀವು ಈಗ ಟ್ರೇಸ್ ಮಾಡ್ಕೊತ ಹೋಗಬೇಕು. ಫಸ್ಟು ಈ ರೀತಿ ಟ್ರೇಸ್ ಮಾಡ್ಕೊಬಿಡ್ಬೇಕು. ಆನಂತರ ನೀವು ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾವು ಈ ಥರ ಪ್ಯಾಟರ್ನ್ ಮೇಕಿಂಗ್ನೆಲ್ಲ ಮಾಡಬೇಕಾದ್ರೆ ನಾವು ಪರ್ಫೆಕ್ಟಾಗಿ ಈ ಥರ ಪೇಪರ್ ಮೇಲೆ ಡ್ರಾಫ್ಟ್ ಮಾಡ್ಕೊಂಡು ಆನಂತರನೇ ನಾವು ಲೈನಿಂಗ್ ಮೇಲೆ ಪ್ಲೇಸ್ ಮಾಡಬೇಕಾಗುತ್ತೆ. ಡೈರೆಕ್ಟು ಲೈನಿಂಗ್ ಮೇಲೂ ಕೆಲವೊಂದು ಸಲ ಕಟ್ ಮಾಡ್ತಾರೆ, ಬಟ್ ಅಷ್ಟು ಫಿನಿಶಿಂಗ್ ಅನ್ನೋದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಪ್ಲಸ್ ನಾವೇನಾದರೂ ಕಂಟ್ರೋಲಿಂಗ್ ಮಾಡಬೇಕು ಅಥವಾ ಏನಾದರೂ ನೆಕ್ ಬಿಡ್ತ ಹತ್ರ ಅಥವಾ ಏನಾದರೂ ಕಂಟ್ರೋಲ್ ಮಾಡಬೇಕಂದ್ರೂ ನಮಗೆ ಡೈರೆಕ್ಟ್ ಲೈನಿಂಗ್ ಮೇಲೆ ಅಂತೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಈಗ ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಯಾವುದೇ ರೀತಿ ಟೇಪನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ, ಒಂದು ಅಂದಾಜು ಮೇಲೆ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೀ ಹ್ಯಾಂಡಲ್ಲೇ ಒಂದು ಹಾಫ್ ಇಂಚ್ ಇರೋ ಥರ ನೋಡಿಕೊಂಡು ನಾನು ಸೀಮ್ ಅಲೌನ್ಸಸ್ನ ತೊಗೊತಾ ಇದ್ದೀನಿ. ನಿಮ್ಗೆ ಈ ರೀತಿ ಫ್ರೀ ಹ್ಯಾಂಡಲ್ಲಿ ಡ್ರಾ ಮಾಡ್ಕೊಳ್ಳೋಕೆ ಬರಲ್ಲ ಅನ್ನೋರು ನೀವು ಮೆಜರ್ಮೆಂಟ್ ಟೇಪನ್ನು ಯೂಸ್ ಮಾಡಿಕೊಂಡು ನೀವು 1/2 ಇಂಚ್ ಇರೋ ಥರ ಮಾರ್ಕ್ ಮಾಡಿಕೊಂಡು ಈ ರೀತಿ ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಶೋಲ್ಡರ್ ಹತ್ರನೂ 1/2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಸುತ್ತಲೂ ನೀವು ಮಾರ್ಜಿನನ್ನು ಆ್ಯಡ್ ಮಾಡ್ಕೊತ ಹೋಗಬೇಕು. ಇಲ್ಲಿ ನೆಕ್ಕನ್ನು ನಾನು ಕಟ್ ಮಾಡ್ತಾಯಿಲ್ಲ, ಯಾಕಂದರೆ ನಾವು ಇಲ್ಲಿ ಕ್ಯಾನ್ವಾಸ್ ನೆಕ್ಕನ್ನು ಯೂಸ್ ಮಾಡ್ತಾ ಅಂದರೆ ನೆಕ್ಕಿಗೆ ಕ್ಯಾನ್ವಾಸ್ ಪೇಪರ್ ಮೇಲೆ ಡ್ರಾಫ್ಟ್ ಮಾಡಿಕೊಂಡು ಯೂಸ್ ಮಾಡ್ತಿರೋದ್ರಿಂದ ನೆಕ್ಕನ್ನು ಯಾವುದೇ ರೀತಿ ನೀವು ಕಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಪ್ರಿನ್ಸಸ್ ಕಟ್ ಇನ್ನೊಂದು ಪ್ಯಾನಲ್ನೂ ಕೂಡ ಇದೇ ರೀತಿಯೇ ನಾವು ಪ್ಲೇಸ್ ಮಾಡಿಕೊಂಡು ಡ್ರಾ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಬ್ಯಾಕ್ ಅಥವಾ ಫ್ರಂಟಲ್ಲಿ ಏನಾದರೂ ಕ್ಯಾನ್ವಾಸ್ ನೆಕ್ಕನ್ನು ಡಿಸೈನ್ ಮಾಡ್ತೀನಿ ಅಥವಾ ಕ್ಯಾನ್ವಾಸ್ ಪೇಪರ್ ಮೇಲೆ ಕ್ಯಾನ್ವಾಸ್ ಪೇಪರನ್ನು ಯೂಸ್ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ನೀವು ನೆಕ್ ಶೇಪನ್ನು ಕಟ್ ಮಾಡೋಕ್ಕೆ ಹೋಗಬೇಡಿ. ಬ್ಯಾಕ್ ಆಗಿರ್ಬೋದು, ಫ್ರಂಟ್ ಆಗಿರ್ಬೋದು, ಡೈರೆಕ್ಟು ನೀವು ಕ್ಯಾನ್ವಾಸ್ ಪೇಪರ್ ಮೇಲೆ ನೆಕ್ಕನ್ನು ಡ್ರಾ ಮಾಡಿಕೊಂಡು ಕ್ಯಾನ್ವಾಸ್ ಪೇಪರ್ನ ಪ್ರಿಪೇರ್ ಮಾಡಿಕೊಂಡು ನೀವು ಡೈರೆಕ್ಟು ಸ್ಟಿಚ್ ಮಾಡಬೇಕು. ಆಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನಿಮಗೆ. ಪ್ರಿನ್ಸಸ್ ಕಟ್ ಇನ್ನೊಂದು ಪ್ಯಾನಲ್ಗೂ ಕೂಡ ನಾನು ಫ್ರೀ ಹ್ಯಾಂಡಲ್ಲೇ ಈ ರೀತಿ ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕೆಳಗಡೆ 1/2 ಇಂಚ್ ಇರೋ ಥರ ನೋಡ್ಕೊಳ್ಳಿ. ಸೈಡ್ ಸೀಮ್ ಅಲೌನ್ಸಸ್ ಕಡೆ 2 ಇಂಚಸ್ ಮಾರ್ಜಿನನ್ನು ಕೊಡಬೇಕು. ಆಮೇಲೆ ನೀವೇನು ಮಾರ್ಜಿನ್ ಕೊಟ್ಟಿರ್ತೀರ 1/2 ಇಂಚ್ ಮಾರ್ಜಿನ್ ಅನ್ನೋದು ಸೇಮ್ 1/2 ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚಿಂಗ್ ಮಾಡೋವಾಗ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಸೈಡ್ ಸೀಮ್ ಅಲೌನ್ಸ್ ಕಡೆ 2 ಇಂಚಸ್ ಮಾರ್ಜಿನನ್ನು ಕೊಟ್ಟಿದ್ದೀನಿ.
ಯಾಕಂದರೆ ಬ್ಯಾಕ್ ಪಾರ್ಟಲ್ಲಿ ನಾವು 2 ಇಂಚಸ್ ಮಾರ್ಜಿನ್ ಕೊಟ್ಟಿರೋದ್ರಿಂದ ಸೊ ಫ್ರಂಟ್ ಪಾರ್ಟಲ್ಲೂ ಕೂಡ ನಾವು ಸೇಮ್ 2 ಇಂಚಸ್ ಮಾರ್ಜಿನನ್ನು ಕೊಡಬೇಕಾಗುತ್ತೆ. ಈಗ ನಾವು ಏನು ಮಾರ್ಕ್ ಮಾಡಿದ್ವಿ ಅದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಅರ್ಥ ಆಗಿದೆ ಅಥವಾ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ, ನಾನು ಇಲ್ಲಿ ನೆಕ್ ಶೇಪನ್ನು ಯಾವುದೇ ರೀತಿ ಕಟ್ ಮಾಡ್ತಾಯಿಲ್ಲ. ಹಾಗೆ ಪ್ರಿನ್ಸಸ್ ಕಟ್ ಬಸ್ಟ್ ಪಾಯಿಂಟ್ಸ್ ಅನ್ನೋದು ಎರಡೂ ಕಡೆ ಈ ರೀತಿ ನಾಚನ್ನು ಹೊಡ್ಕೋಬೇಕು. ನೀವು ಈ ರೀತಿ ನಾಚ್ ಹೊಡ್ಕೊಳ್ಳೋದ್ರಿಂದ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡುವಾಗ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಆಗೋದಿಲ್ಲ. ಈಗ ಬ್ಯಾಕ್ ಪಾರ್ಟನ್ನು ನಾವು ಕಟಿಂಗ್ ಮಾಡಿ, ಇದು ಬ್ಯಾಕ್ ಹುಕ್ಸ್ ಬ್ಲೌಸ್ ಆಗಿರೋದ್ರಿಂದ ಲೈನಿಂಗ್ ಓಪನಿಂಗ್ಸ್ ಅನ್ನೋದು ನನ್ನ ಸೈಡ್ಗೆ ಇರೋ ಥರ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಇಷ್ಟೊಂದು ಬ್ರಾಡಾಗಿ ನೆಕ್ಕನ್ನು ಹಾಕೋದ್ರಿಂದ ನಾವು ನೆಕ್ ಕಾಂಟೋರಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅಂದರೆ ನಮಗೆ ನೆಕ್ ಹತ್ರ ಲೂಸ್ ಬರಬಾರ್ದು ಅಂದರೆ ನಾವು ಇಲ್ಲಿ ಕಂಟ್ರೋಲನ್ನು ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಕಂಪಲ್ಸರಿ ನೀವು ಕಂಟ್ರೋಲ್ ಅನ್ನೋದು ಮಾಡಲೇಬೇಕು. ಕಂಟ್ರೋಲ್ ಅನ್ನೋದು ಮಾಡಲಿಲ್ಲ ಅಂದರೆ ನಿಮ್ಮ ನೆಕ್ ಶೇಪ್ ಅನ್ನೋದು ಲೂಸ್ ಬಂದುಬಿಟ್ಟಿರುತ್ತೆ. ಬಾಡಿ ಮೇಲೆ ನಿಮಗೆ ನೆಕ್ ಅನ್ನೋದು ಫಿಟ್ಟಿಂಗ್ ಕೂತ್ಕೊಳ್ಳೋದಿಲ್ಲ. ನೀವೇನಾದರೂ ಬ್ಯಾಕಲ್ಲಿ 3 ಇಂಚಸ್ ನೆಕ್ ಬಿಡ್ತು ತೊಗೊತಾ ಇದ್ರೆ, ಅಂದರೆ ಫೋಲ್ಡಿಂಗಲ್ಲಿ ನೀವು 3 ಇಂಚಸ್ ಬಾಕ್ಸ್ ಮಾಡಿಕೊಂಡು ನೀವು ಆ 3 ಇಂಚಸ್ ಒಳಗಡೆ ನೆಕ್ಕನ್ನು ಡ್ರಾ ಮಾಡಿಕೊಂಡ್ರೆ ನೀವು ಈ ರೀತಿ ಕಂಟ್ರೋಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. 3 ಇಂಚಸ್ ಮೇಲೆಗಡೆ ನೀವು ಹೊರಗಡೆ ಹೋಗಿ ನೀವು ನೆಕ್ಕನ್ನು ಡ್ರಾ ಮಾಡ್ತಾ ಇದ್ದೀರ ಅಂದರೆ ಕಂಪಲ್ಸರಿ ನೀವು ಈ ರೀತಿ ಕಂಟ್ರೋಲ್ ಮಾಡಬೇಕಾಗುತ್ತೆ. ನೋಡಿ, ನಾವೇನು ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಡಾಟ್ ಮಾರ್ಕಿಂಗ್ನ ಮೇಲ್ಗಡೆ ಶೋಲ್ಡರ್ವರೆಗೂ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಲೈನನ್ನು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸೆಂಟರ್ ಲೈನನ್ನು ಬಿಟ್ಟು ಸೈಡಲ್ಲಿ ಇದೆಯಲ್ಲ ಹಾಫ್ ಇಂಚ್ ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಲೈನ್ಸ್ ಇದೆಯಲ್ಲ ಆ ಲೈನ್ಸಲ್ಲಿ ಯಾವ್ದಾದ್ರು ಆ ಕಡೆ ಲೈನ್ ಆದರೂ ಕಟ್ ಮಾಡ್ಕೋಬೋದು, ಇಲ್ಲ ಈ ಕಡೆ ಲೈನ್ ಆದರೂ ಕಟ್ ಮಾಡ್ಕೋಬೋದು. ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಲೈನು ಅಪ್ ಟು ಶೋಲ್ಡರ್ವರೆಗೂ ಕಟ್ ಮಾಡ್ಕೋಬೇಕು. ಬಟ್ ಶೋಲ್ಡರ್ ಹತ್ರ ಯಾವುದೇ ಕಾರಣಕ್ಕೂ ಪೂರ್ತಿ ಕಟ್ ಮಾಡಬಾರ್ದು. ಒಂದು 1/4 ಇಂಚ್ ಆದರೂ ಕಟ್ ಮಾಡದೆ ಇಟ್ಕೋಬೇಕು. ಹಾಗೆ ಯಾಕಂದರೆ ಅಂದರೆ ಇವಾಗ ನೀವು ಕಟ್ ಮಾಡಿದ ತಕ್ಷಣ 2 ಪಾರ್ಟ್ಸು ಡಿವೈಡ್ ಆಗಬಾರ್ದು. ಸೊ ನೀವು ಶೋಲ್ಡರ್ ಹತ್ರ ಒಂದು 1/4 ಇಂಚ್ ಹಾಗೆ ಬಿಟ್ಕೋಬೇಕಾಗುತ್ತೆ. ಈ ರೀತಿ ಕಟ್ ಮಾಡಿದ್ಮೇಲೆ ನೋಡಿ ಆ ಡಾಟನ್ನು ಓವರ್ಲಾಪ್ ಮಾಡ್ಕೋಬೇಕು. ನೋಡಿ, ನಿಮ್ಗೆ ಅಲ್ಲೇ ಆಲ್ಮೋಸ್ಟು 1/2 ಇಂಚ್ ಅಥವಾ 1/2 ಇಂಚ್ಗಿಂತ ಮೇಲೆ ಅಷ್ಟು ಬಿಡ್ತ್ ಅನ್ನೋದು ಕಡಿಮೆ ಆಗುತ್ತೆ. ಈ ರೀತಿ ಬಿಡ್ತ್ ಕಡಿಮೆ ಆದಾಗ ನಿಮಗೆ ನೆಕ್ಕಲ್ಲಿ ಲೂಸ್ ಬರೋದಿಲ್ಲ. ನೋಡ್ತಿದ್ದೀರಲ್ವ, ಚೆಸ್ಟ್ ಲೈನ್ ಹತ್ರ ಆಲ್ಮೋಸ್ಟ್ 1/2 ಇಂಚ್ ನೆಕ್ ಬಿಡ್ತ್ ಅನ್ನೋದು ಕಡಿಮೆ ಆಗ್ತಿದೆ. ಸೊ ಈ ರೀತಿ ನಾವು ಕಂಟ್ರೋಲನ್ನು ಮಾಡಬೇಕಾಗುತ್ತೆ. ನಾವು ಏನಾದರೂ 3 ಇಂಚಸ್ ಮೇಲ್ಗಡೆ ಔಟ್ಸೈಡ್ ಬಂದು ನಾವೇನಾದರೂ ನೆಕ್ಕನ್ನು ಡ್ರಾ ಮಾಡ್ತಾಯಿದ್ದೀವಿ, ಡಿಸೈನ್ ಮಾಡ್ತಿದ್ದೀವಿ ಅಂದರೆ ನೀವು ಈ ಥರ ಕಂಟ್ರೋಲ್ ಮಾಡಿ. ಫಿಟ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ ಶೇಪ್ ಎಲ್ಲೂ ಕೂಡ ನಿಮಗೆ ಲೂಸ್ ಅನ್ನೋದು ಬರೋದಿಲ್ಲ. ಇನ್ನೂ ಒಂದು ಮೆಥಡಲ್ಲಿ ನಾವು ಈ ರೀತಿ ಕಂಟ್ರೋಲನ್ನು ಮಾಡ್ಬೋದು. ನಾನು ಎಲ್ಲ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೊಂದು ಥರ ಯಾವ ರೀತಿ ನಾವು ಕಂಟ್ರೋಲ್ ಮಾಡೋದು ಅಂತ. ನೋಡಿ, ನಾವು ಈ ರೀತಿ ಓವರ್ಲಾಪ್ ಮಾಡಿದಾಗ ಡಾಟನ್ನು ನಮಗೆ ಕೆಳಗಡೆ ಲೈನ್ ಅನ್ನೋದು ಸ್ವಲ್ಪ ಕ್ರಾಸ್ ಬಂದುಬಿಡುತ್ತೆ. ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ನಮಗೇನು ಕ್ರಾಸ್ ಬಂದಿರುತ್ತೋ ಅದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಿಮಗೊಂದು ಡೌಟ್ ರೈಸ್ ಆಗ್ಬೋದು. ಅಂದರೆ ನಾವು ಡಾಟನ್ನು ಈ ರೀತಿ ಕಟ್ ಮಾಡಿ ಓವರ್ಲಾಪ್ ಮಾಡೋದ್ರಿಂದ ಚೆಸ್ಟ್ ಬಿಡ್ತ್ ಅನ್ನೋದು ಕಡಿಮೆ ಆಗುತ್ತೆ. ಅಂದರೆ ನಮಗೆ ಬ್ಯಾಕಲ್ಲಿ ಬಿಡ್ತ್ ಅನ್ನೋದು ಕಡಿಮೆ ಆಗುತ್ತಲ್ವ, ಹಾಗೆ ನಮಗೆ ಬ್ಲೌಸ್ ಟೈಟ್ ಆಗುತ್ತೆ ಅಂತ ಅನಿಸ್ಬೋದು ನಿಮಗೆ. ಏನೂ ಇಲ್ಲ, ಏನೂ ಟೈಟ್ ಆಗೋದಿಲ್ಲ. ಯಾಕಂದರೆ ನಾವು ಬ್ಯಾಕಲ್ಲಿ ನೆಕ್ ಬಿಡ್ತ್ ಅನ್ನೋದು ಆಲ್ಮೋಸ್ಟ್ 4 ಇಂಚಸ್ ಅನ್ನೋದು ಹೊರಗಡೆ ಬಂದು ತೊಗೊತಾ ಇದ್ದೀವಿ. ಅಂದರೆ ನಾವು 3 ಇಂಚಸ್ ನೆಕ್ ತೊಗೊಂಡ್ರೆ ನಾವು ಈ ರೀತಿ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ನಾವು 4 ಇಂಚಸ್ಸು 4.5 ಇಂಚಸ್ವರೆಗೂ ನಾವು ನೆಕ್ ಬಿಡ್ತನ್ನು ನಾವು ಇಲ್ಲಿ ಡ್ರಾ ಮಾಡ್ಕೊಳ್ತಾ ಇರೋದ್ರಿಂದ ಸೊ ಆಲ್ಮೋಸ್ಟ್ ಬ್ಯಾಕಲ್ಲಿ ನಮಗೆ ನೆಕ್ ಬಿಡ್ತ್ ಅನ್ನೋದು ಆಲ್ಮೋಸ್ಟ್ 9 ಇಂಚಸ್ ಆರ್ 8.5 ಇಂಚಸ್ವರೆಗೂ ನಮಗೆ ಡೀಪ್ ಅನ್ನೋದು ಬಿಡ್ತ್ ಅನ್ನೋದು ಸಿಗುತ್ತೆ. ಸೊ ಅಷ್ಟೊಂದು ಡೀಪು ಬಿಡ್ತು ನಮಗೆ ನೆಕ್ ಬಂದಾಗ ನಮಗೆ ರಿಂಕಲ್ಸ್ ಅನ್ನೋದು ಬಂದುಬಿಡುತ್ತೆ. ನಮಗೆ ಸೈಡಲ್ಲಿ ಕ್ಲಾತ್ ಅನ್ನೋದು ಜಾಸ್ತಿ ಇದ್ದಷ್ಟು ರಿಂಕಲ್ಸ್ ಅನ್ನೋದು ಬಂದುಬಿಡುತ್ತೆ. ಹಾಗೆ ನೆಕ್ ಅನ್ನೋದು ಲೂಸ್ ಆಗುತ್ತೆ. ಸೊ ಬಿಡ್ತು ಜಾಸ್ತಿ ಇದ್ದಾಗ, ಡೀಪು ಬಿಡ್ತು ಜಾಸ್ತಿ ಇದ್ದಾಗ ನಿಮಗೆ ಏನು ಬ್ಲೌಸ್ ಟೈಟ್ ಆಗೋದಿಲ್ಲ. ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವ ರೀತಿ ಬರುತ್ತೆ ಅಂತ. ಅಂದರೆ ನಾನು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು, ನಾನು ಏನೇ ಹೇಳಿಕೊಟ್ರು, ಒಂದ್ಸಲ ನೀವು ಟ್ರೈ ಮಾಡೋವರೆಗೂ ನಿಮಗೆ ಡೌಟ್ಸ್ ಅನ್ನೋದು ಹಾಗೇ ಇರುತ್ತೆ. ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಸೊ ಈ ಮೆಥಡಲ್ಲಿ ಕಟ್ ಮಾಡಿದ್ರೆ ಬ್ಲೌಸ್ ಫಿಟ್ಟಿಂಗ್ ಬರುತ್ತೋ ಇಲ್ವೋ ಅನ್ನೋದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ಈ ಕಡೆ ಉಕ್ಸ್ಪಟ್ಟಿಗೆ ಒಂದು 1/4 ಇಂಚು ತೊಗೊತಾ ಇದ್ದೀನಿ. ಹಾಗೆ ಕೆಳಗಡೆ 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡೆ ಸೈಡ್ ಸೇಮ್ ಅಲೌನ್ಸಸ್ ಕಡೆ 2 ಇಂಚಸ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಶೋಲ್ಡರ್ ಹತ್ರ ಮೇಲ್ಗಡೆ 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು. ಹಾರ್ಮೋಲ್ ಹತ್ರನೂ ಅಷ್ಟೇ 1/2 ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ಇರೋ ಥರ ಆದರೂ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ 1 ಸೆಂಟಿಮೀಟರು ಇಲ್ಲ ನಮ್ಗೆ 1 ಸೆಂಟಿಮೀಟರ್ ಆಗಲ್ಲ, ಒಂದು 1/2 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಅದು ನಿಮ್ಮ ಇಷ್ಟ. 1/2 ಇಂಚ್ವರೆಗೂ ನೀವು ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೋಬೋದು. 1/2 ಇಂಚ್ ಮೇಲೆಗಡೆ ಅಂತೂ ನೀವು ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡೋಂಗಿಲ್ಲ.
ಹಾಗೆ ನೆಕ್ ಹತ್ರ ಕೂಡ ನಾವು ಏನು 1/4 ಇಂಚು ಮಾರ್ಜಿನ್ ಬೇಕಾಗುತ್ತೆ ನೆಕ್ಕನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ, ಅಲ್ಲೂ ಕೂಡ ನಾನು 1/4 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆ್ಯಡ್ ಮಾಡಿಕೊಂಡು ಈಗ ನಾವೇನು ಮಾರ್ಕ್ ಮಾಡಿದ್ವೋ ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಿಚಿಂಗ್ ಮಾಡ್ತಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು. ಈಗ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೋದಕ್ಕೆ ನಾವು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡನ್ನು ವಿತ್ ಮಾರ್ಜಿನ್ನು ಸಮೇತ ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನನಗೆ 7.5 ಇಂಚ್ ಅನ್ನೋದಿದೆ. ಮೇಲ್ಗಡೆ 1/2 ಇಂಚು ಮಾರ್ಜಿನನ್ನು ಬಿಟ್ಟು ಶೋಲ್ಡರ್ಗೆ ಈ ರೀತಿ ಚೆಕ್ ಮಾಡಿಕೊಂಡಾಗ ಫಿಟ್ಟಿಂಗ್ ಲೈನ್ ಹತ್ರಗೆ ನನಗೆ ಕರೆಕ್ಟಾಗಿ 7.5 ಇಂಚ್ ಅನ್ನೋದೇ ಬರ್ತಿದೆ. ನಾನಿಲ್ಲಿ ಸ್ಲೀವ್ಸ್ನ ಕಟ್ಟಿಂಗನ್ನು ತೋರಿಸ್ತಾ ಇಲ್ಲ. ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಆಲ್ರೆಡಿ ನಾನು ವೀಡಿಯೋಸಲ್ಲಿ ಇದ್ದಾವೆ, ಬೇಕು ಅಂದರೆ ನೀವು ಆ ವೀಡಿಯೋಸಲ್ಲಿ ಹೋಗಿ ನೋಡ್ಕೊಳ್ಳಿ. ಅಂದರೆ ಮೇಜರ್ ಪಾಯಿಂಟ್ಸ್ ಏನು ಬೇಕಾಗುತ್ತೋ ಅದನ್ನು ಮಾತ್ರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತೋರಿಸೋದಕ್ಕೂ ನನಗೂ ಬೇಜಾರಾಗುತ್ತೆ. ನಿಮಗೂ ವಿಡಿಯೋ ಲೆಂತ್ ಜಾಸ್ತಿ ಆದರೆ ನೀವು ಕೂಡ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ನೋಡಿ, ನಾನು ಒಂದು ಪ್ಯಾಟ್ರನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೀವ್ಸ್ದು ಪೇಪರ್ ಮೇಲೆ. ಈಸಿಯಾಗಿ ನಾನು ಪೇಪರ್ನ ಪ್ಲೇಸ್ ಮಾಡಿಕೊಂಡು ನಾನು ಸ್ಲೀವ್ಸನ್ನು ಕಟಿಂಗ್ ಮಾಡ್ತೀನಿ. ಪದೇ ಪದೇ ನಾವು ಸ್ಲೀವ್ಸ್ನ ಡ್ರಾ ಮಾಡಿಕೊಂಡು ಕಟಿಂಗ್ ಮಾಡೋದಕ್ಕಿಂತ ಈ ರೀತಿ ಒಂದು ಪೇಪರ್ ಮೇಲೆ ಡ್ರಾಫ್ಟ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಬಿಟ್ರೆ ತುಂಬ ಬೇಗ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೋದು. ನೋಡಿ, ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾನು ನೀಟಾಗಿ ಸ್ಲೀವ್ಸನ್ನು ಕಟಿಂಗ್ ಸ್ಲೀವ್ಸ್ದು ಕಟಿಂಗ್ ವಿಡಿಯೋ ತೋರಿಸಿಲ್ಲ, ಆಲ್ರೆಡಿ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಈಗ ನಾನು ಕ್ಯಾನ್ವಾಸ್ ಮೇಲೆ ಯಾವ ರೀತಿ ನೆಕ್ಕನ್ನು ನಾವು ನೆಕ್ ಶೇಪ್ಸನ್ನ ಕಟ್ ಮಾಡೋದು, ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕಿಗೆ ಕ್ಯಾನ್ವಾಸ್ ಪೇಪರ್ ಮೇಲೆ ಯಾವ ರೀತಿ ಡ್ರಾ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾವೇನು ಫ್ರಂಟಲ್ಲಿ ನೆಕ್ಕನ್ನು ಕಟ್ ಮಾಡಿರ್ತೀವಲ್ಲ ಆ ಪೇಪರನ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ ಫೋಲ್ಡಿಂಗ್ ಸೈಡು, ಯಾಕಂದರೆ ನಮಗೆ ಇಲ್ಲಿ ಬ್ಯಾಕ್ ಓಪನ್ ಇರೋದ್ರಿಂದ ಫ್ರಂಟಲ್ಲಿ ನಮಗೆ ಓಪನ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಕ್ಯಾನ್ವಾಸನ್ನು ಫೋಲ್ಡಿಂಗ್ ಸೈಡು ನಾವು ಈ ರೀತಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಕ್ಯಾನ್ವಾಸು ಡಬಲ್ ಫೋಲ್ಡಲ್ಲಿದೆ. ನೀಟಾಗಿ ಈ ರೀತಿ ನೆಕ್ ಶೇಪ್ ಹೆಂಗಿದೆಯೋ ಹಾಗೆ ನೀಟಾಗಿ ಡ್ರಾ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ಇನ್ನೊಂದು ಸಲ ಫ್ರಂಟ್ ಪಾರ್ಟ್ ಇದೆಯಲ್ಲ ಲೈನಿಂಗ್ ಪಾರ್ಟನ್ನು ಕೂಡ ಲೈನಿಂಗ್ ಪಾರ್ಟ್ ಅಲ್ಲ, ಪೇಪರ್ ಡ್ರಾಫ್ಟ್ ಇದೆಯಾ ಫ್ರಂಟ್ ಪಾರ್ಟ್ದು, ಅದನ್ನು ಕೂಡ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. 1-2 ಸಲ ಈ ರೀತಿ ನೀಟಾಗಿ ಚೆಕ್ ಮಾಡ್ಕೋಬೇಕು ನೆಕ್ಕು ನಾವು ಕರೆಕ್ಟಾಗಿ ಡ್ರಾ ಮಾಡ್ಕೊಂಡಿದ್ದೀವೋ ಇಲ್ವೋ ಅಂತ. ನೋಡಿ, ಈ ರೀತಿ ಚೆಕ್ ಮಾಡ್ಕೊಂಡಾಗ ನನಗೆ ಸ್ವಲ್ಪ ಮೇಲ್ಗಡೆ ಕಾಲರ್ ಹತ್ರ ಒಂದು 1-2 ಪಾಯಿಂಟ್ಸ್ ಅಷ್ಟು ಒಳಗಡೆಗೆ ಬಂದಿದೆ ಅಂತ ಅನಿಸ್ತು. ಸೊ ಈಗ ಮತ್ತೆ ಹೊಸದಾಗಿ ನಾನು ಡ್ರಾ ಮಾಡ್ತಾಯಿದ್ದೀನಿ ಅಲ್ಲಿ. ನೋಡಿ, ಈ ರೀತಿ ಚೆಕ್ ಮಾಡ್ಕೋಬೇಕು. ಈ ರೀತಿ ಚೆಕ್ ಮಾಡಿಕೊಂಡು ಸುತ್ತಲೂ ನಮಗೆ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡ್ಕೋತಾ ಇದ್ದೀನಿ. ಸುತ್ತಲೂ ನಮಗೆ 1 ಇಂಚ್ ಎಕ್ಸ್ಟ್ರಾ ಇದ್ದರೆ ಸಾಕಾಗುತ್ತೆ. ನಾವು ಈ ಥರ ನೆಕ್ಸ್ಗೆಲ್ಲ ಕಂಪಲ್ಸರಿ ನಾವು ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ನೆಕ್ ಶೇಪನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಹಾಗೆ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿಬಿಡ್ತೀನಿ, ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಇಟ್ಟು ಹಾಗೆ ಡೈರೆಕ್ಟು ಸ್ಟಿಚ್ ಮಾಡಿ ಅದನ್ನು ರಿವರ್ಸ್ ಮಾಡ್ತೀನಿ ಅಂತೆಲ್ಲ ಮಾಡಿದ್ರೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ನೀವು ದಿನಕ್ಕೆ 1 ಬ್ಲೌಸ್ ಸ್ಟಿಚ್ ಮಾಡೋದ್ರೂ ಪರವಾಗಿಲ್ಲ, ಬಟ್ ಕ್ವಾಲಿಟಿಯಿಂದ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿದ ತಕ್ಷಣ ಇದೆಲ್ಲೋ ಪ್ರೊಫೆಷ್ನಲ್ ಬೊಟಿಕಲ್ಲಿ ಸ್ಟಿಚ್ ಮಾಡಿಸಿದ್ದಾರೆ ಅಂತ ಅನಿಸ್ಬೇಕು, ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಮೇಲ್ಗಡೆ ಶೋಲ್ಡರ್ ಹತ್ರ ಒಂದು 1/2 ಇಂಚ್ ಈ ರೀತಿ ಇಟ್ಕೊಳ್ಳಿ, ಅಲ್ಲಿ ಕಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವು ಮೈನ್ ಫ್ಯಾಬ್ರಿಕ್ ಮೇಲೆ ಈ ನೆಕ್ಕನ್ನು ಸ್ಟಿಚ್ ಮಾಡುವಾಗ ನಿಮ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಆ ಥರ ಇಟ್ಕೊಳ್ಳೋದ್ರಿಂದ ನೆಕ್ ಬಿಡ್ತಾ ಅನ್ನೋದು ನಿಮ್ಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಈಗ ಬ್ಯಾಕ್ ಪಾರ್ಟಲ್ಲಿ ಕೂಡ ನಾವು ನೆಕ್ಕನ್ನು ಡಿಸೈನ್ ಮಾಡ್ತಾ ಇರೋದ್ರಿಂದ ಅದಕ್ಕೂ ಕೂಡ ಕ್ಯಾನ್ವಾಸ್ ಮೇಲೆ ಈ ರೀತಿ ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆಕ್ ಮಾಡ್ಕೊತಾ ಇದ್ದೀನಿ ಕ್ಯಾನ್ವಾಸ್ ಲೆಂತ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೋ ಇಲ್ವೋ ಅಂತ. ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಫಸ್ಟು 1/4 ಇಂಚನ್ನು ನಮಗೆ ಇಲ್ಲಿ ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ 1/4 ಇಂಚು ಮಾರ್ಜಿನನ್ನು ಹಾಕ್ಕೊತಾ ಇದ್ದೀನಿ, ಹುಕ್ಸ್ ಪಟ್ಟಿ ಮತ್ತು ಐಪಟ್ಟಿಗೋಸ್ಕರ. ಅಲ್ಲಿಂದ ಈಚೆಗಡೆಗೆ ನಾವು ನೆಕ್ಕನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ಒಂದು ಬೇಸ್ ಲೈನ್ ಹಾಕ್ಕೊಂಡೆ. ಈಗ ಮತ್ತೆ ಬ್ಯಾಕ್ ಪಾರ್ಟ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಮಗೆ ಬ್ಯಾಕ್ ಪಾರ್ಟಲ್ಲಿ ಕೆಳಗಡೆ ಪಟ್ಟಿ ಅನ್ನೋದು ನನಗೆ 3.5 ಇಂಚ್ ಇದ್ದರೆ ಸಾಕು. ಸೊ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು 3.5 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಅಂದರೆ ನಾವು ನೆಕ್ ಡಿಸೈನ್ ಅನ್ನೋದು ಅಲ್ಲಿವರೆಗೂ ಡ್ರಾ ಮಾಡ್ಕೋಬೋದು.
ಈಗ ನಾನೇನು ಲೈನ್ ಹಾಕ್ತಾ ಇದ್ದೀನೋ ಆ ಲೈನ್ವರೆಗೂ ನಾವು ನೆಕ್ ಡಿಸೈನ್ ಅನ್ನೋದು ಡ್ರಾ ಮಾಡ್ಕೋಬೋದು. ಆಲ್ಮೋಸ್ಟ್ ಇಲ್ಲಿ ನಾನು ಉಕ್ಸ್ ಪಟ್ಟಿ ಮತ್ತು ಐಪಟ್ಟಿನ ಬಿಟ್ಟು 3.25 ಇಂಚ್ ಅನ್ನೋದು ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ, ನೆಕ್ ಬಿಡ್ತಾ ಅನ್ನೋದು ಐಪಟ್ಟಿಗೆ ಏನು 1/4 ಇಂಚ್ ಮಾರ್ಜಿನ್ ಡ್ರಾ ಮಾಡಿದ್ವು ಅದನ್ನು ಬಿಟ್ಟು 3.25 ಇಂಚ್ ಅನ್ನೋದು ಮೇಲ್ಗಡೆ ಮತ್ತು ಕೆಳಗಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಿದ್ದೀನಿ ಯಾವ ನೆಕ್ಕನ್ನು ನಾವು ಇಲ್ಲಿ ಡ್ರಾ ಮಾಡ್ಕೊಳ್ಳೋದು ಅಂತ. ನಿಮಗೆ ಈ ಬಾಕ್ಸಲ್ಲಿ ಯಾವ ನೆಕ್ ಬೇಕಾಗುತ್ತೋ ಆ ನೆಕ್ಕನ್ನು ಡ್ರಾ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಬ್ಯಾಕ್ ಪಾರ್ಟಲ್ಲಿ ಕಂಟ್ರೋಲ್ ಮಾಡಿರೋದ್ರಿಂದ ನೀವು ನೆಕ್ ಬಿಡ್ತಾ ಅನ್ನೋದು ಎಷ್ಟೋ ತಗೊಂಡ್ರು ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಮೇಲ್ಗಡೆ ಈ ರೀತಿ ಆರ್ಮ್ ಕರು ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಡ್ರಾ ಮಾಡಿಕೊಂಡೆ. ಹಾಗೆ ಕೆಳಗಡೆ ಕೂಡ ನಾವು ನೆಕ್ಕನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆಲ್ಲ ಅಂದರೆ ಇಷ್ಟೇ ಇಂಚಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ಥರದ್ದೇನಿಲ್ಲ. ಅಂದಾಜಲ್ಲಿ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ನೀಟಾಗಿರಬೇಕು. ಒಟ್ಟಿನಲ್ಲಿ ನೆಕ್ ಶೇಪ್ ಅನ್ನೋದು ನೀಟಾಗಿರೋ ಥರ ಡ್ರಾ ಮಾಡ್ಕೊಳ್ಳಿ. ನೋಡಿ, ಮಿಡ್ ಪಾಯಿಂಟ್ನ ನೋಡಿಕೊಂಡೆ. ಆ ಮಿಡ್ ಪಾಯಿಂಟ್ ಹತ್ರದಿಂದ ಹೊರಗಡೆಗೆ ಒಂದು 1/2 ಇಂಚಿಗೆ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಅಲ್ಲಿ ನಾನು ಈ ರೀತಿ ಕಟ್ ವರ್ಕ್ ಶೇಪ್ ಥರ ಡ್ರಾ ಮಾಡ್ಕೋತಾ ಇದ್ದೀನಿ. ಅಂದರೆ 2 ಕಟ್ ವರ್ಕ್ಸ್ ಬರೋ ಥರ ನಾನು ಇಲ್ಲಿ ಡ್ರಾ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ನೆಕ್ಕೆ ನೀವು ಡ್ರಾ ಮಾಡ್ಕೋಬೇಕಂತ ಏನಿಲ್ಲ, ನಿಮ್ಗೆ ಯಾವ ನೆಕ್ ಶೇಪ್ ಇಷ್ಟ ಆಗುತ್ತೋ ಅದನ್ನು ನೀವು ಡ್ರಾ ಮಾಡ್ಕೋಬೋದು. ನನಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬಂದಿಲ್ಲ ಅಂತ ಅನಿಸು, ಅದಕ್ಕೆ ನಾನು ಮತ್ತೆ ಇನ್ನೊಂದು ಸಲ ಫ್ರೀ ಹ್ಯಾಂಡಲ್ಲೇ ಈ ರೀತಿ ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಈಗ ಸುತ್ತಲೂ ನಮಗೆ ಒಂದು 3/4 ಇಂಚ್ ಅಥವಾ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಸುತ್ತಲೂ ನಮಗೆ ಎಕ್ಸ್ಟ್ರಾ 1 ಇಂಚ್ ಅಥವಾ ಒಂದು 3/4 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಕ್ಯಾನ್ವಾಸನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ ಶೇಪನ್ನು ಕಟ್ ಮಾಡುವಾಗ ಆದಷ್ಟು ತುಂಬ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲೂ ನಮಗೆ ಶೇಪ್ ಔಟ್ ಅನ್ನೋದು ಆಗಬಾರ್ದು. ನೆಕ್ಸ್ ಅನ್ನೋದು ನೀವು ಏನು ಡಿಸೈನ್ ಡ್ರಾ ಮಾಡ್ತೀರೋ ಸೇಮ್ ಅದೇ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ಕೊಳ್ಳಿ. ಇದ್ರ ಸ್ಟಿಚಿಂಗ್ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಫೈನಲ್ ಆಗಿ ನಮಗೆ ಬ್ಯಾಕ್ ಸೈಡ್ ನೆಕ್ ಶೇಪ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ಇದ್ರ ಸ್ಟಿಚಿಂಗ್ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸ್ಟಿಚಿಂಗ್ ವಿಡಿಯೋನೂ ಕೂಡ ನೋಡ್ಬೋದು. ನೋಡಿ, ಬ್ಯಾಕಲ್ಲಿ ನೆಕ್ ಅನ್ನೋದು ಈ ರೀತಿ ಬರುತ್ತೆ ನಮಗೆ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.